Praise the Lord. Greetings to you all in the name of our Lord and Savior Jesus Christ. Today's Bible verse, the book of Daniel, chapter 3, verse 17. If the God whom we serve is able to save us from the blazing furnace. ದಾನಿಯೇಲನ ಪ್ರವಾದನೆಯ ಗ್ರಂಥ 3ನೇ ಅಧ್ಯಾಯ 17ನೇ ವಚನ. ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಗೆಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಹೌದು, ನಮ್ಮ ದೇವರು ತಪ್ಪಿಸಲಿಕ್ಕೆ ಶಕ್ತನಾಗಿರುವಂಥ ದೇವರು, ಬಿಡಿಸಲಿಕ್ಕೆ ಶಕ್ತನಾಗಿರುವಂಥ ದೇವರು. ಈ ವಾಕ್ಯವನ್ನು ಹೇಳುತ್ತಿರುವವರು ಶದ್ರಕ್, ಮೇಷಕ್, ಅಬೇದ್ನೆಗೋ. ಇವರು ಈ ರೀತಿ ಹೇಳ್ತಾ ಇದ್ದಾರೆ. ಯಾರ ಮುಂದೆ? ಅರಸನ ಮುಂದೆ, ನೆಬೂಕದ್ನೆಚ್ಚರ್ ರಾಜನ ಮುಂದೆ ಅವರು ಹೇಳ್ತಾ ಇದ್ದಾರೆ, ನಾವು ಆರಾಧಿಸುವ ದೇವರು, ನಾವು ಸೇವಿಸುವ ದೇವರು ಈ ಆವಿಗೆಯಿಂದ, ಈ ಬೆಂಕಿಯಿಂದ, ಈ ಕೇಡಿನಿಂದ, ಈ ಆಪತ್ತಿನಿಂದ ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಯಾವಾಗ? ದೇವರ ಚಿತ್ತವಿರುವುದಾದರೆ, ಆತನ ಚಿತ್ತವಿರುವುದಾದರೆ ಈ ದಗದಗನೆ ಉರಿಯುವ ಆವಿಗೆಯೊಳಗಿಂದ ನಮ್ಮ ದೇವರು ಬಿಡಿಸಬಲ್ಲನು ಎಂಬುದಾಗಿ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಒಬ್ಬ ರಾಜನನ್ನು ನೋಡಿ ಹೀಗೆ ಅವರು ಮಾತಾಡ್ತಾ ಇದ್ದಾರೆ ಅಂದರೆ ಅವರಲ್ಲಿ ತುಂಬ ಧೈರ್ಯ ಇದೆ. ಇವರು ಯಾರು? ಇವರು ಗುಲಾಮರು, ಸೆರೆಯಾಳುಗಳು. ಇವರನ್ನ ಇಸ್ರಾಯೇಲ್ ದೇಶದಿಂದ ಈ ನೆಬೂಕದ್ನೆಚ್ಚರ್ ರಾಜ ಸೆರೆಯಾಳು ಆಗಿ, ಗುಲಾಮರನ್ನಾಗಿ ಹಿಡಿದುಕೊಂಡು ಬ್ಯಾಬಿಲೋನಿಗೆ ಬಂದಿದ್ದನು. ಈ ಸೆರೆಯಾಳುಗಳಾಗಿರ್ತಕ್ಕಂಥ ಇವರು ರಾಜನ ಮುಂದೆ ಈ ರೀತಿ ಧೈರ್ಯದಿಂದ ಮಾತಾಡ್ತಾ ಇದ್ದಾರೆ. ಆ ಬ್ಯಾಬಿಲೋನಿನ ಅರಸನು ಭಯಂಕರನಾಗಿರ್ತಕ್ಕಂಥ ಅರಸನು, ಕರುಣೆ ಇಲ್ಲದಂಥ ಅರಸನು. ಅವನ ಸುತ್ತಮುತ್ತ ಸೈನಿಕರಿದ್ದಾರೆ, ದಳವಾಯಿಗಳಿದ್ದಾರೆ, ಯುದ್ಧವೀರರಿದ್ದಾರೆ. ಆದರೂ ಅಂಥ ರಾಜನ ಮುಂದೆ ಈ 3 ವ್ಯಕ್ತಿಗಳು ಧೈರ್ಯದಿಂದ ಅವರು ಹೇಳ್ತಾ ಇದ್ದಾರೆ. ಅವರು ಕರ್ತನ ಶಕ್ತಿಯನ್ನು ಧರಿಸಿಕೊಂಡಿದ್ದರು. ಆದ್ದರಿಂದಲೇ ಆ ರಾಜನ ಕೋಪವನ್ನು ನೋಡಿ ಅವರು ಭಯಪಡಲಿಲ್ಲ, ಆ ರಾಜನ ಶಕ್ತಿಯನ್ನು ನೋಡಿ ಅವರು ಭಯಪಡಲಿಲ್ಲ. ಯಾಕೆಂದರೆ ರಾಜಾದಿರಾಜನಾದ ದೇವರ ಶಕ್ತಿಯನ್ನು ಅವರು ಹೊಂದಿಕೊಂಡಿದ್ದರು. ನಮ್ಮ ದೇವರು ಸರ್ವಶಕ್ತನೂ ಅಂತ ಅವರು ತಿಳಿದುಕೊಂಡಿದ್ದರು. ನಮ್ಮ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವಾತನು, ನಮ್ಮ ಕೇಡಿನಿಂದ ಬಿಡಿಸುವಾತನು, ನಮ್ಮನ್ನು ತಪ್ಪಿಸುವಾತನು, ನಮ್ಮನ್ನು ರಕ್ಷಿಸುವಾತನು ಆತನಾಗಿದ್ದಾನೆ. ನಾವು ಪ್ರಾರ್ಥನೆ ಮಾಡುವುದಾದರೆ, ನಾವು ಕೇಳಿಕೊಳ್ಳುವುದಾದರೆ ಖಂಡಿತವಾಗಿಯೂ ನಮಗೆ ದೇವರು ಉತ್ತರ ಕೊಡುವಾತನು. ನಾವು ಆರಾಧಿಸುವ ದೇವರು ಸರ್ವಶಕ್ತನಾದ ದೇವರು. ಯಾವುದೇ ಕೇಡು ಇಂದು ನಮ್ಮ ಜೀವಿತದಲ್ಲಿ ಬಂದರೂ ಕೂಡ ಅದರಿಂದ ತಪ್ಪಿಸಲಿಕ್ಕೆ ನಮ್ಮ ದೇವರು ಶಕ್ತನಾದ ದೇವರಾಗಿದ್ದಾನೆ. ಶದ್ರಕ್, ಮೇಷಕ್, ಅಬೇದ್ನೆಗೋರಿಗೆ ವಿರೋಧವಾಗಿ ಅಂದು ಆ ನೆಬೂಕದ್ನೆಚ್ಚರನು ನಿಂತನು. ಆದರೆ ಇಂದು ನನಗೆ ನಿನಗೆ ವಿರೋಧವಾಗಿ ಸೈತಾನನು ನಿಂತಿದ್ದಾನೆ. ಯಾರನ್ನು ನುಂಗಲಿ ಎಂಬುದಾಗಿ ಅವನು ಹುಡುಕುತ್ತಾ ಇದ್ದಾನೆ. ಸಿಂಹದ ಹಾಗೆ ಗರ್ಜಿಸ್ತಾ ಇದ್ದಾನೆ. ನಿನ್ನನ್ನು ಏನು ಮಾಡುತ್ತೇನೆ ನೋಡು ಎಂಬುದಾಗಿ ಸವಾಲು ಹಾಕ್ತಾ ಇದ್ದಾನೆ. ಆದರೆ ನನ್ನ ಪ್ರಿಯ ದೇವ ಮಗುವೆ, ನೀನು ಆ ಸೈತಾನನನ್ನು ನೋಡಬೇಡ. ನಿನ್ನ ಎದುರುಗಡೆ ನಿಂತಿರುವ ಆ ವ್ಯಕ್ತಿಯನ್ನು ನೀನು ನೋಡಬೇಡ. ಯಾಕೆಂದರೆ ನಿನ್ನೊಳಗಿರುವಾತನು ಶಕ್ತನಾದ ದೇವರು, ಮಹಾಶಕ್ತನಾದ ದೇವರು ನಿನ್ನೊಂದಿಗಿದ್ದಾನೆ. ಆ ಸೈತಾನನಿಂದ, ಆ ದುಷ್ಟ ವ್ಯಕ್ತಿಯಿಂದ ಬಿಡಿಸಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಸೇನಾಧೀಶ್ವರನಾದ ಕರ್ತನು ಈಗಾಗಲೇ ಆ ಸೈತಾನನ ತಲೆಯನ್ನು ಜಜ್ಜಿ ಹಾಕಿದ್ದಾನೆ. ಜಯವನ್ನು ನಿನಗೆ ಅನುಗ್ರಹಿಸಿದ್ದಾನೆ. ಆ ಸೈತಾನನನ್ನು ತುಳಿಯುವ ಅಧಿಕಾರ ನಿನಗೆ ಕೊಟ್ಟಿದ್ದಾನೆ. ಇಂದು ಈ ಲೋಕದಲ್ಲಿ ನೀನು ಜೀವಿಸುತ್ತಿರುವಾಗ ಅನೇಕ ವಿರೋಧಗಳು ನಿನ್ನ ಮುಂದೆ ಬರುತ್ತಾ ಇರ್ಬೋದು, ಅನೇಕರಿಂದ ನಿನಗೆ ಶೋಧನೆಗಳು ಉಂಟಾಗುತ್ತಾ ಇರ್ಬೋದು. ಆದರೆ ನೀನು ಆರಾಧಿಸುವ ದೇವರು ಯಾರು ಎಂದು ನೀನು ತಿಳಿದುಕೊಂಡಿದ್ದೀಯಾ? ನೀನು ರಾಜಾದಿರಾಜನನ್ನು, ದೇವಾದಿ ದೇವನನ್ನು, ಕರ್ತಾದಿ ಕರ್ತನನ್ನು ಆರಾಧಿಸ್ತಾ ಇದೆಯಾ? ಅಥವಾ ನಿನ್ನ ಕುಟುಂಬವನ್ನೇ ನೀನು ಹೆಚ್ಚಾಗಿ ಪ್ರೀತಿಸ್ತಾ ಇದೆಯಾ? ಅಥವಾ ನಿನ್ನ ಉದ್ಯೋಗವನ್ನೇ ನೀನು ಹೆಚ್ಚಾಗಿ ಪ್ರೀತಿಸ್ತಾ ಇದೆಯಾ? ನೀನು ನಿನ್ನ ಕುಟುಂಬವನ್ನು, ನಿನ್ನ ಉದ್ಯೋಗವನ್ನು ಹೆಚ್ಚಾಗಿ ಪ್ರೀತಿಸುತ್ತಾ ಇದ್ದೀಯಂದರೆ ನೀನು ಅವರನ್ನೇ ಆರಾಧಿಸುತ್ತೀ ಎಂಬುದಾಗಿ ಅರ್ಥ. ಆದ್ದರಿಂದ ಇಂದೇ ನೀನು ಎಚ್ಚೆತ್ತುಕೋ. ನೀನು ಯಾರನ್ನು ಆರಾಧಿಸ್ತಾ ಇದ್ದಿ? ನೀನು ದೇವಾದಿ ದೇವನನ್ನು ಆರಾಧಿಸ್ತಾ ಇರುವುದಾದರೆ ಎಲ್ಲ ಕೇಡಿನಿಂದ ದೇವರು ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಪ್ಪ. ನೀವು ಕೊಟ್ಟಿರುವ ಈ ವಾಕ್ಯಕ್ಕೋಸ್ಕರ ವಂದಿಸ್ತೇನಪ್ಪ. ಅಂದು ಶದ್ರಕ್, ಮೇಷಕ್, ಅಬೇದ್ನೆಗೋರ ಬಾಯಿಯಿಂದ ನಾವು ಸೇವಿಸುವ ದೇವರು ಈ ಆವಿಗೆಯೊಳಗಿಂದ ಬಿಡಿಸಬಲ್ಲನು ಎನ್ನುವ ಸಾಕ್ಷಿಯನ್ನು ಕೇಳಿಸಿಕೊಂಡಿದ್ದೇವೆ ಕರ್ತನೆ. ನಿಮಗೆ ಸ್ತೋತ್ರಪ್ಪ. ಇಂದು ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಎಲ್ಲರನ್ನ ವಿಶೇಷವಾಗಿ ಆಶೀರ್ವಾದ ಮಾಡಪ್ಪ. ಇವರು ಇಂದು ಅನೇಕ ವಿಧವಾದ ಶೋಧನೆಗೆ ಈಡಾಗಿರಬಹುದು ಸ್ವಾಮಿ. ಕೇಡು, ಅಪಾಯ, ಗಂಡಾಂತರಗಳು ಇವರ ಜೀವಿತದಲ್ಲಿ ಬರುತ್ತಾ ಇರಬಹುದು ದೇವರೇ.
ಆದರೆ ನಾನು ಸೇವಿಸುವ ದೇವರು ರಾಜಾದಿರಾಜನು, ಸರ್ವಶಕ್ತನಾದ ದೇವರು ಎಂಬುದಾಗಿ ಇವರು ತಿಳಿದುಕೊಳ್ಳಲಿಕ್ಕೆ ಸಹಾಯ ಮಾಡಪ್ಪ. ಅವರು ನಿನ್ನನ್ನೇ ಸೇವಿಸಲಿಕ್ಕೆ, ನಿನ್ನನ್ನೇ ಆರಾಧಿಸಲಿಕ್ಕೆ ಸಹಾಯ ಮಾಡು ಸ್ವಾಮಿ. ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್.